ಎಸ್ಕೆ ಸೂಪರ್ ಟಿಎಂಟಿ, ದ ಲಾಂಗ್ ಲೈಫ್ ಟಿಎಂಟಿ. ಪರಿಷತ್ನಲ್ಲೂ ಕೂಡ ಗ್ಯಾಸ್ ಎಮರ್ಜೆನ್ಸಿಯ ವಿಚಾರ ಪ್ರತಿಧ್ವನಿಸಿದೆ. ಜನರು ವಿನಾಕಾರಣ ಗ್ಯಾಸ್ ಬುಕ್ ಮಾಡುವುದು ಬೇಡ ಅನ್ನುವಂತಹ ವಿನಂತಿಯನ್ನ ಮುನಿಯಪ್ಪ ಅವರು ಮಾಡ್ತಾ ಇದ್ದಾರೆ. ಆದ್ಯತೆ ಮೇರೆಗೆ ಹೋಟೆಲ್, ಶಾಲೆ, ಆಸ್ಪತ್ರೆಗಳಿಗೆ ವ್ಯವಸ್ಥೆ ಮಾಡ್ತೀವಿ. 1 ವಾರದಲ್ಲಿ ಸಮಸ್ಯೆ ಪರಿಹಾರ ಮಾಡಿಕೊಡ್ಲಾಗತ್ತೆ. ಯಾರು ಕೂಡ ಗಾಬರಿಗೆ ಒಳಗಾಗೋದು ಬೇಡ. ಆತ್ರಾತ್ರವಾಗಿ ಬುಕ್ ಮಾಡಿಕೊಳ್ಳುವಂತಹ ಪ್ರಯತ್ನ ಬೇಡ. ಬ್ಲ್ಯಾಕ್ನಲ್ಲಿ ಮಾರಾಟ ಮಾಡಿದ್ರೆ ಅಂಥವರ ವಿರುದ್ಧ ಕ್ರಮವನ್ನ ತೆಗೆದುಕೊಳ್ಳಲಾಗುತ್ತೆ. ಡೊಮೆಸ್ಟಿಕ್ ಗ್ಯಾಸ್ ಪ್ರಾಬ್ಲಮ್ ಇಲ್ಲ ಅನ್ನುವಂತಹ ಸ್ಪಷ್ಟನೆಯನ್ನ ಇವತ್ತು ಪರಿಷತ್ನಲ್ಲಿ ಆಹಾರ ಸಚಿವ ಮುನಿಯಪ್ಪ ಅವರು ಕೊಟ್ಟಿದ್ದಾರೆ. ಮತ್ತು ಹೋಟೆಲ್ನವರು ಏನು ಮಾಡೋಕ್ಕಾಗಲ್ಲ ಅಂತ ಹೇಳಿದ್ರು ನಿನ್ನೆ. ಇವತ್ತು ಹೋಟೆಲ್ನವ್ರಿಗೂ ಕೂಡ 1 ವಾರಗಳ ಒಳಗಾಗಿ ಸಮಸ್ಯೆನ ಬಗೆಹರಿಸ್ತೀವಿ ಅಂದಿದ್ದಾರೆ. 5ನೇ ತಾರೀಕು ಪತ್ರ ಬರೆದು ನಿಮಗೆ ಅವಶ್ಯಕತೆ ಇದೆ ಪ್ರತಿದಿನ ತಕ್ಷಣ ನಮಗೆ ತಿಳಿಸಬೇಕು ಅಂತ ತಿಳಿಸಿದ್ದಾರೆ. ತಕ್ಷಣ ಅದಾದ ಮೇಲೆ ಪರಿಸ್ಥಿತಿ ಗಂಭೀರವಾದಂಥ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿಗಳು ಆಯಿಲ್ ಕಾರ್ಪೊರೇಷನ್ಗೆ ಪತ್ರವನ್ನು ಬರೆದು ನನಗೆ ಮಾಹಿತಿಯನ್ನು ಕೊಟ್ಟು ತಕ್ಷಣ ಸಭೆಯನ್ನು ಮಾಡು ಅಂತ ಹೇಳಿದರು. ನಿನ್ನೆ ನಾನು ಸದನದಲ್ಲಿ ವಿಧಾನಸಭೆಯಲ್ಲಿ ವಿಷಯವನ್ನು ವಿವರವಾಗಿ ಹೇಳಿದೆ. ಅದಾದ ಮೇಲೆ ನಾನು ತಕ್ಷಣ ನಿನ್ನೆ ಆಯಿಲ್ ಕಾರ್ಪೊರೇಷನ್ ಎಲ್ಲ ಕರೆಸಿ ಮಾತಾಡಿ ವಿಷಯವನ್ನು ಮನವರಿಕೆ ಮಾಡಿಕೊಂಡಿದ್ದೆ. ನಮಗೆ ಒಂದು ಕಮರ್ಷಿಯಲ್ಲು 1,000 ಮೆಟ್ರಿಕ್ ಟನ್ ಅಂದರೆ 1,000 ಮೆಟ್ರಿಕ್ ಟನ್ ಅಂದರೆ 1.5 ಲಕ್ಷ ಸಿಲಿಂಡರ್ಸ್ ಬೇಕಾಗ್ತದೆ. ಡೊಮೆಸ್ಟಿಕ್ಕು 5,000 ಮೆಟ್ರಿಕ್ ಟನ್ ಅಂದರೆ 3,50,000 ಸಿಲಿಂಡರ್ಸ್ ಬೇಕಾಗ್ತದೆ. ಭಾರತ ದೇಶದಲ್ಲಿ 100ಕ್ಕೆ 30% ಉತ್ಪಾದನೆ ಇದೆ. ನಾನು ಭಾರತ ಸರ್ಕಾರದಲ್ಲಿ ಕೆಲಸ ಮಾಡಿದ್ದೇನೆ. ನಮಗೆ 70% ಹೊರ ದೇಶದಿಂದ ಬೇಕಾಗ್ತದೆ. ಅಂದರೆ 70% ನಾವು ಹೊರ ದೇಶದ ಮೇಲೆ ಅವಲಂಬಿಸಿದ್ದೀವಿ. ಬಹಳ ಮುಖ್ಯವಾದಂಥ ಜಾಗ ಈ ಹಡಗುಗಳು ಬರುವಂಥ ಜಾಗ ಏನಿದೆ, ಆ ಜಾಗದಲ್ಲಿ ಸುಮಾರು 100 ಹಡಗುಗಳು ನಿಂತು ಬಿಟ್ಟಿವೆ. ಭಾರತ ದೇಶಕ್ಕೆ ಮಾತ್ರ ನಿನ್ನೆ ಇರಾನ್ನವರು ಅನುಮತಿ ಕೊಟ್ಟಿದ್ದಾರೆ. 2 ಹಡಗುಗಳು ಈಗ ದಾರಿಯಲ್ಲಿವೆ. ಮುಂಬೈಗೆ ಹರ್ಮಜ್ ಕೆನಾಲ್ನಲ್ಲಿ ದಾಟಿ ಮುಂಬೈಗೆ 2 ದಿನದಲ್ಲಿ ಒಂದು ಹಡಗು ಬರ್ತದೆ, 10 ದಿನದಲ್ಲಿ ಒಂದು. ಸೊ ಮುಂದಿನ 1 ವಾರಗಳಲ್ಲಿ ಡೊಮೆಸ್ಟಿಕ್ ಅನಿಲಕ್ಕೆ ವ್ಯವಸ್ಥೆಯನ್ನು ಮಾಡಿಕೊಡ್ತೀವಿ. ಆದರೆ ಕಮರ್ಷಿಯಲ್ಗೆ ಸಮಸ್ಯೆ ಇದೆ ವಿನಃ ಜನರು ಗೃಹ ಬಳಕೆಯ ಅನಿಲಕ್ಕೆ ಸಮಸ್ಯೆ ಇಲ್ಲ. ಗಾಬರಿಗೆ ಒಳಗಾಗಿ ಬುಕ್ ಮಾಡೋದಕ್ಕೆ ಹೋಗಬೇಡಿ. 25 ದಿನಕ್ಕೊಮ್ಮೆ ನಿಮಗೆ ಏನು ಸಿಗಬೇಕು ಒಂದೊಂದು ಸಿಲಿಂಡರ್ ಸಿಗುತ್ತೆ ಅನ್ನುವಂತಹ ಮಾತನ್ನ ಪರಿಷತ್ನಲ್ಲಿ ಮುನಿಯಪ್ಪ ಅವರು ಆಡಿದ್ದಾರೆ.